ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯವರ ಜೊತೆ ಹಾಗೂ ಇನ್ನೂ ಕೆಲವು ನಮ್ಮ ಬಿಜೆಪಿ ಮುಖಂಡರ ಜೊತೆ ಅಲ್ಲಿನ ಜನ ಅಲ್ಲಿನ ಕಾರ್ಯಕರ್ತರು ವರ್ತಿಸಿದಂಥ ರೀತಿ ನಿಜವಾಗಿಯೂ ಅದೊಂದು ನಾಚಿಕೆಗೇಡುತನ. ಯಾವುದೇ ಒಬ್ಬ ರಾಜಕಾರಣಿ ಇವತ್ತು ಎಷ್ಟೋ ಸಲ ಮುಖ್ಯಮಂತ್ರಿಗಳ ಬಾಯಿಂದ ಕೂಡ ತಪ್ಪು ಹೋಗಿದ್ದು ನಾವು ನೋಡಿದ್ದೀವಿ. ಮುಖ್ಯಮಂತ್ರಿಗಳ ಬಾಯಿಂದನೂ ನೆಲಗಿ ಅನ್ನೋ ಸಲ ಸ್ಲಿಪ್ ಆಗಿ ತಪ್ಪು ಹೋಗಿದ್ದು ನಾವು ನೋಡಿದ್ದೀವಿ. ಅದಕ್ಕಾಗಿಯೂ ಕೂಡ ಛಲವಾದಿ ನಾರಾಯಣ ಸ್ವಾಮಿಯವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದರೂ ನನ್ನ ಮಾತಿನಿಂದ ನೋವಾಗಿತ್ತಂದ್ರೆ ಆ ಮಾತು ನಾನು ವಾಪಸ್ಸನ್ನು ತಗೊಳ್ತೇನೆ, ನಾನು ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಆದ್ರೂ ಕೂಡ ಆ ಗುಂಡಾ ವರ್ತನೆ, ಅವರ ಉದ್ದಟದ ವರ್ತನೆಯನ್ನು ನಾನು ಖಂಡಿಸ್ತೇನೆ. ಅದಕ್ಕಾಗಿ 24ನೇ ತಾರೀಕಿನಂದು ಭಾರತೀಯ ಜನತಾ ಪಾರ್ಟಿ, ಆ ಮೊದಲಿಂದ ಇದಕ್ಕೆ ದಯಮಾಡಿ ಸೋರಿಸ್ಬೇಡ್ರಿ, ಈ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಿಯಾಂಕ್ ಖರ್ಗೆ ಅವರ ಮನೆಯನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ಬಲವಾಗಿ ನಾವು ಅಲ್ಲಿನ ಕಾರ್ಯಕರ್ತರ ವಿರುದ್ಧ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಬಹುತೇಕ ಅವರು ಒಂದು ವೇಳೆ ಡೈರೆಕ್ಷನ್ ಕೊಟ್ಟಿದ್ದಿಲ್ಲ ಅಂದ್ರೆ ಅವರು ಆ ರೀತಿ ವರ್ತನೆ ಮಾಡ್ತಿಲ್ಲೇನೋ ಅಂತೇಳಿ ನಾನು ಅನ್ನಿಸ್ತೇನೆ. ನೀವು ಸಚಿವರು, ಹಾಗಾದ್ರೆ ನಿಮ್ಮ ಮತಕ್ಷೇತ್ರಕ್ಕೆ ಯಾರು ಬರಬಾರ್ದ, ಯಾರು ಕಾರ್ಯಕ್ರಮ ಮಾಡಬಾರ್ದ? ಇದೇನು ಹಿಟ್ಲರ್ ಆಡಳಿತನ? ಹಾಗಾಗಿ ಅವ್ರು ಮಾಡಿದ ತಪ್ಪು. ನಾನು ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳ್ತೇನೆ, ಅಲ್ಲಿ ಅವತ್ತೇನು ನಿಮ್ಮ ಕಾರ್ಯಕರ್ತರು, ನಿಮ್ಮ ಬೆಂಬಲಿಗರು ಆ ಉದ್ದಟನ ವರ್ತನೆ, ಆ ಕೆಟ್ಟ ವರ್ತನೆಗೆ ನೀವು ಬಹಿರಂಗ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ನೀವು ಜವಾಬ್ದಾರಿಯಲ್ಲಿರ್ತಕ್ಕಂಥವ್ರು, 3ನೇ ಬಾರಿ ಶಾಸಕರು, ಸಚಿವರು, ವಿಶೇಷವಾಗಿ AICC ಅಧ್ಯಕ್ಷರ ಪುತ್ರ, ನೀವು ಅದ್ರ ಖಬರ್ ನಿಮ್ಗೆ ಇರಬೇಕಂತ ನಾನು ತಿಳ್ಕೊತೀನಿ. ಯಾರಾದರೂ ಒಬ್ಬ ವ್ಯಕ್ತಿ ತಪ್ಪು ಮಾಡೋದು ನಂತರ ಈ ರೀತಿ ತಹಸೀಲ್ ಆಫೀಸ್ದೊಳಗೆ IB ಕೂಡ ಹಾಕಿ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ. ಅದು ನಮ್ಮ ಪಕ್ಷದವರಾಗಿರ್ಬೋದು, ನಿಮ್ಮ ಪಕ್ಷದವರಾಗಿರ್ಬೋದು. ಆ ಕಾರಣಕ್ಕಾಗಿ ನಾವು ಬೃಹತ್ ಪ್ರಮಾಣದಲ್ಲಿ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು 24ನೇ ತಾರೀಕಿನಂದು ಮಧ್ಯಾಹ್ನ ಮಾಡ್ತಾ ಇದ್ದೀವಿ.